ವೋಟ್ ಮಾಡಿದ್ರಮ್ಮ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ದು? ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತ? ಚೆನ್ನಾಗಿತ್ತು. ಹಾ, ಓಕೆ. ನಿಮ್ಮ ಹೆಸರೇನು? ಶಾರದಾ ಅಂತ. ಎಸ್.ಎನ್. ಶಾಸ್ತ್ರಿ. ಓಕೆ. ನನ್ನ ಹೆಸರು ವಾಣಿ ಅಂತ. ಐ ಹ್ಯಾವ್ ಬೀನ್ ವೋಟೆಡ್. ಇಟ್ಸ್ ಅವರ್ ರೈಟ್ ಟು ವೋಟ್ ಟು ಇಂಡಿಯನ್ ಎಲೆಕ್ಷನ್. And we have to elect, every person should come and elect the voting. Okay, so how was the experience, ma'am? Experience was very good. What about facilities inside? Facilities also very good. They have done this time very good maintenance and good facilities. Ma'am, what all things did you consider while voting, ma'am? Just they take our ID card, voter ID card and the register number. That's it. ನನ್ನ ಹೆಸರು ಕೆಂಪರಾಜು ಅಂತ, ಚಾಮರಾಜಪೇಟೆಯವರು. ನೋಡಿ, ವೋಟ್ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತಾರೆ, ಅಲ್ಲೋಗಿ ಇಲ್ಲೋಗಿ ಅಂತಾರೆ. ವೋಟ್ ಮತ್ತೆ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಎಲ್ಲ ಆಧಾರ್ ಕಾರ್ಡ್ ಇದೆ, ಎಲ್ಲ ಇದೆ. ನಾವೇ ಸತ್ತೋಗ್ಬಿಟ್ಟಿದೀವಿ ಅನ್ಕೊಂಡು ಡಿಲೀಟ್ ಮಾಡಿದ್ರೆ ಗೊತ್ತಿಲ್ಲ. ಸ್ವಲ್ಪ ನೀವು ಅದನ್ನ ನಿಮ್ಗೆ ಒಬ್ಬರಿಗೆ ಹೇಗಾಗಿದೆ ಅಥವಾ ನಿಮ್ಮ ಫ್ಯಾಮಿಲಿಲೂ ಮತ್ತೆ ಎಲ್ಲಾರ್ದು? ನಮ್ಮ ಫ್ಯಾಮಿಲಿ ಒಬ್ಬಂದ ಹಿಂಗಾಗಿರೋದು. ಓಕೆ. ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಹೋದ ವರ್ಷ ಹಾಕಿದ್ರಾ? ಹಾಕಿತ್ತು. ಪ್ರತಿ ಎಲೆಕ್ಷನ್ ಆಗ್ತಾ ಇದ್ವಿ, ಮಿಸ್ ಮಾಡಿ ಆಗ್ತಾ ಇದೀವಿ. ನಮ್ಗೆ ಈ ತರ ಮಾಡಿದ್ದಾರೆ. ಯಾವಾಗ ಗೊತ್ತಾಯ್ತು ನಿಮ್ ವೋಟ್ ಡಿಲೀಟ್? ಇವಾಗ ಜಸ್ಟ್ ವೋಟ್ ಮಾಡಕ್ ಬಂದಾಗ ಒಳಗಡೆ ಹೇಳ್ತಾರೆ ನಿಮ್ ವೋಟ್ ಡಿಲೀಟ್ ಮಾಡಿದೀವಿ ಅಂತ. ಕೇಳಿದ್ರೆ ಏನಂತ ಹೇಳಿದೀವಿ? AR ಹತ್ರ ಹೋಗಿ ಅಂತಾರೆ, PCO ಹತ್ರ ಹೋಗಿ ಅಂತಾರೆ, ಸ್ಕೂಲ್ಗೆ ಹೋಗಿ ಅಂತಾರೆ, ಕಾಲೇಜ್ಗೆ ಹೋಗಿ ಅಂತಾರೆ. ಏನು ಅಂತ ಗೊತ್ತಿಲ್ಲ. ಹೋಗಿ ವೋಟ್ ಮಾಡಿ ಅವರ ಹೆಮ್ಮೆಯಿಂದ ಹೇಳಿ ನಾನು ವೋಟ್ ಮಾಡುತ್ತೇನೆ. ಕರ್ತವ್ಯವನ್ನು ನಾವು ಮಾಡಿದ್ದೇವೆ. Hi, this is Harish Kumar, Navalapur. I have been part of the Bangalore North constituency. Being a responsible person, I am proud to be a part of the democracy. So I am voting this time. I would like to consider the few parameters to vote based on the infrastructure development and economical conditions and defensive sector of Indian country. So considering these points, I have voted this time. ಮುಚ್ಚಿಸೆ